ಹಿಂದೂಗಳ ಪಾಲಿನ ಆರಾಧ್ಯ ದೈವ ಅಯೋಧ್ಯೆ ಶ್ರೀರಾಮನ ಪ್ರತಿಷ್ಠಾಪನೆಯ ಸುಗಮ ಗಳಿಗೆಗೂ ಇವತ್ತಿಗೂ ಸರಿಯಾಗಿ 1 ವರ್ಷ ಆಗಿದೆ. ರಾಮನೂರಿನಲ್ಲಿ ಹಬ್ಬದ ವಾತಾವರಣ ಕಳೆಗಟ್ಟಿದೆ. ಈ ಕುರಿತಾದಂಥ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ವೈಭವ, ಸೀತಾವಲ್ಲಭ ಪ್ರತಿಷ್ಠಾಪನೆ ವಾರ್ಷಿಕೋತ್ಸವ. ಅದು 2024 ಜನವರಿ 22. ಶತಮಾನಗಳ ಹಿಂದೂಗಳ ಕನಸು ಸಾಕಾರಗೊಂಡ ದಿನ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಪ್ರತಿಷ್ಠಾಪನೆಯಾದ ಸುದಿನ. ಇಂದು ಅದೇ ಅಯೋಧ್ಯೆಯಲ್ಲಿ ವರ್ಷಾಚರಣೆ ವೈಭವ ಕಳೆಗಟ್ಟಿದೆ. ಹೌದು, ದಿನಾಂಕ ಪ್ರಕಾರ 1 ವರ್ಷವಲ್ಲ, ಆದರೆ ಹಿಂದೂ ಪಂಚಾಂಗದ ಪ್ರಕಾರ ಇಂದಿಗೆ ರಾಮ ಮಂದಿರ ಪ್ರತಿಷ್ಠಾಪನೆಯಾಗಿ 1 ವರ್ಷವಾಗಿದೆ. ಹೀಗಾಗಿ ಅಯೋಧ್ಯೆ ರಾಮ ಪ್ರತಿಷ್ಠಾಪನೆ ವಾರ್ಷಿಕ ಮಹೋತ್ಸವ ಜನವರಿ 11ರಂದು ಶನಿವಾರ ಆಚರಿಸಲಾಗುತ್ತಿದೆ. ಯಾಕೆಂದರೆ ವೈದಿಕ ಸನಾತನ ಸಂಸ್ಕೃತಿಯ ಕ್ಯಾಲೆಂಡರ್ ಪ್ರಕಾರ 2025ರಲ್ಲಿ ಪುಷ್ಯ ಮಾಸದ ಕೂರ್ಮ ದ್ವಾದಶಿಯು ಜನವರಿ 11ರಂದು ಬರಲಿದೆ. ಕೂರ್ಮ ದ್ವಾದಶಿಯ ಆಧಾರದ ಮೇಲೆ ಅಯೋಧ್ಯೆ ರಾಮ ಮಂದಿರದ ಪ್ರತಿಷ್ಠಾಪನಾ ಮಹೋತ್ಸವ ಆಚರಿಸಲಾಗುತ್ತಿದೆ. ಈ ವರ್ಷ ಅಂದರೆ 2025ರ ಅಯೋಧ್ಯೆ ರಾಮನ ಪ್ರಾಣ ಪ್ರತಿಷ್ಠಾಪನೆಯು ಸಂಪೂರ್ಣವಾಗಿ 1 ವರ್ಷವನ್ನು ಪೂರೈಸಲಿದೆ. ಕಳೆದ 2024ರ ಪುಷ್ಯ ಮಾಸದ ಶುಕ್ಲ ಪಕ್ಷದ ಕೂರ್ಮ ದ್ವಾದಶಿ ದಿನದಂದು ಅಂದರೆ 2024ರ ಜನವರಿ 22ರಂದು ಅಯೋಧ್ಯೆ ರಾಮ ಮಂದಿರದಲ್ಲಿ ಬಾಲರಾಮನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಆಗಿತ್ತು. ಆದರೆ 2025ರ ಜನವರಿ 11ರಂದು ಶನಿವಾರ ಪುಷ್ಯ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿಯೂ ಇರಲಿದೆ. ಈ ದಿನ ಅಯೋಧ್ಯೆ ರಾಮನ ಪ್ರಾಣ ಪ್ರತಿಷ್ಠಾಪನೆ ವಾರ್ಷಿಕ ಮಹೋತ್ಸವವನ್ನ ಆಚರಿಸಲಾಗುವುದು. ಈ ಶುಭ ದ್ವಾದಶಿ ತಿಥಿಯಂದು 10 ಶುಭ ಯೋಗಗಳು ಏಕಕಾಲದಲ್ಲಿ ರೂಪುಗೊಳ್ಳುತ್ತಿದೆ. ಈ ಯೋಗದಲ್ಲಿ ಮರ್ಯಾದಾ ಪುರುಷೋತ್ತಮ ಭಗವಾನ್ ಶ್ರೀರಾಮನ ಪೂಜಿಸುವುದರಿಂದ ಭಕ್ತರ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಎನ್ನಲಾಗುತ್ತದೆ. ಅಯೋಧ್ಯೆಯಲ್ಲಿ ರಾಮೋತ್ಸವ ಆಚರಿಸಲಾಗುತ್ತಿದ್ದು ಇಂದಿನಿಂದ 13ರವರೆಗೆ ಮೊದಲ ವಾರ್ಷಿಕೋತ್ಸವ ನಡೆಯುತ್ತೆ. ಅಂಗದ ಪ್ರದರ್ಶನದಲ್ಲಿ ಜರ್ಮನ್ ಹ್ಯಾಂಗರ್ ಟೆಂಟ್ ಇರುತ್ತೆ. ಒಟ್ಟು 5,000 ಜನ ಕುಳಿತುಕೊಳ್ಳುವ ಸಾಮರ್ಥ್ಯದ ಟೆಂಟ್ ಇರಲಿದೆ. 110 ವಿಐಪಿಗಳು ಸೇರಿ ಗಣ್ಯ ಅತಿಥಿಗಳು ಸಂತರಿಗೆ ಆಮಂತ್ರಣ ನೀಡಲಾಗಿದ್ದು ಮಂಟಪ ಯಜ್ಞಶಾಲೆಯಲ್ಲಿ ಶಾಸ್ತ್ರೀಯ ಸಾಂಸ್ಕೃತಿಕ ಪ್ರದರ್ಶನ ಇರಲಿದೆ. ದೈನಂದಿನ ರಾಮ ಕಥಾ ಪ್ರವಚನಗಳನ್ನು ವೀಕ್ಷಿಸಲು ಅವಕಾಶ ಇರುತ್ತದೆ. ಒಟ್ನಲ್ಲಿ ಕೋಟಿ ರಾಮಭಕ್ತರ ಕನಸಿಗೆ ರೆಕ್ಕೆ ಪುಕ್ಕ ಕಟ್ಟಿದ ದಿನವಿದು. ಈ ಸುಕ್ಷಣವನ್ನ ಪ್ರತಿಯೊಬ್ಬ ಹಿಂದೂಗಳು ಹಬ್ಬದಂತೆ ಆಚರಿಸುತ್ತಿರುವುದಂತೂ ಸತ್ಯ. ರಾಜಶೇಖರ್ ಮ್ಯಾಗೇರಿ, ರಿಪಬ್ಲಿಕ್ ಕನ್ನಡ. ಹಿಂದೂಗಳ ಪಾಲಿನ ಆರಾಧ್ಯ ದೈವ ಅಯೋಧ್ಯೆ ಶ್ರೀರಾಮನ ಪ್ರತಿಷ್ಠಾಪನೆಯ ಸುಗಮ ಗಳಿಗೆಗೂ ಇವತ್ತಿಗೂ ಸರಿಯಾಗಿ 1 ವರ್ಷ ಆಗಿದೆ. ರಾಮನೂರಿನಲ್ಲಿ ಹಬ್ಬದ ವಾತಾವರಣ ಕಳೆಗಟ್ಟಿದೆ. ಈ ಕುರಿತಾದಂಥ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ವೈಭವ, ಸೀತಾವಲ್ಲಭ ಪ್ರತಿಷ್ಠಾಪನೆ ವಾರ್ಷಿಕೋತ್ಸವ. ಅದು 2024ರ ಜನವರಿ 22. ಶತಮಾನಗಳ ಹಿಂದೂಗಳ ಕನಸು ಸಾಕಾರಗೊಂಡ ದಿನ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಪ್ರತಿಷ್ಠಾಪನೆಯಾದ ಸುದಿನ. ಇಂದು ಅದೇ ಅಯೋಧ್ಯೆಯಲ್ಲಿ ವರ್ಷಾಚರಣೆ ವೈಭವ ಕಳೆಗಟ್ಟಿದೆ. ಹೌದು,
ದಿನಾಂಕ ಪ್ರಕಾರ 1 ವರ್ಷವಲ್ಲ, ಆದರೆ ಹಿಂದೂ ಪಂಚಾಂಗದ ಪ್ರಕಾರ ಇಂದಿಗೆ ರಾಮ ಮಂದಿರ ಪ್ರತಿಷ್ಠಾಪನೆಯಾಗಿ 1 ವರ್ಷವಾಗಿದೆ. ಹೀಗಾಗಿ ಅಯೋಧ್ಯೆ ರಾಮ ಪ್ರತಿಷ್ಠಾಪನೆ ವಾರ್ಷಿಕ ಮಹೋತ್ಸವ ಜನವರಿ 11ರಂದು ಶನಿವಾರ ಆಚರಿಸಲಾಗುತ್ತಿದೆ. ಯಾಕೆಂದರೆ ವೈದಿಕ ಸನಾತನ ಸಂಸ್ಕೃತಿಯ ಕ್ಯಾಲೆಂಡರ್ ಪ್ರಕಾರ 2025ರಲ್ಲಿ ಪುಷ್ಯ ಮಾಸದ ಕೂರ್ಮ ದ್ವಾದಶಿಯು ಜನವರಿ 11ರಂದು ಬರಲಿದೆ. ಕೂರ್ಮ ದ್ವಾದಶಿಯ ಆಧಾರದ ಮೇಲೆ ಅಯೋಧ್ಯೆ ರಾಮ ಮಂದಿರದ ಪ್ರತಿಷ್ಠಾಪನಾ ಮಹೋತ್ಸವ ಆಚರಿಸಲಾಗುತ್ತಿದೆ. ಈ ವರ್ಷ ಅಂದರೆ 2025ರ ಅಯೋಧ್ಯೆ ರಾಮನ ಪ್ರಾಣ ಪ್ರತಿಷ್ಠಾಪನೆಯು ಸಂಪೂರ್ಣವಾಗಿ 1 ವರ್ಷವನ್ನು ಪೂರೈಸಲಿದೆ. ಕಳೆದ 2024ರ ಪುಷ್ಯ ಮಾಸದ ಶುಕ್ಲ ಪಕ್ಷದ ಕೂರ್ಮ ದ್ವಾದಶಿ ದಿನದಂದು ಅಂದರೆ 2024ರ ಜನವರಿ 22ರಂದು ಅಯೋಧ್ಯೆ ರಾಮ ಮಂದಿರದಲ್ಲಿ ಬಾಲರಾಮನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಆಗಿತ್ತು. ಆದರೆ 2025ರ ಜನವರಿ 11ರಂದು ಶನಿವಾರ ಪುಷ್ಯ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿಯೂ ಇರಲಿದೆ. ಈ ದಿನ ಅಯೋಧ್ಯೆ ರಾಮನ ಪ್ರಾಣ ಪ್ರತಿಷ್ಠಾಪನೆ ವಾರ್ಷಿಕ ಮಹೋತ್ಸವವನ್ನ ಆಚರಿಸಲಾಗುವುದು. ಈ ಶುಭ ದ್ವಾದಶಿ ತಿಥಿಯಂದು 10 ಶುಭ ಯೋಗಗಳು ಏಕಕಾಲದಲ್ಲಿ ರೂಪುಗೊಳ್ಳುತ್ತಿದೆ. ಈ ಯೋಗದಲ್ಲಿ ಮರ್ಯಾದಾ ಪುರುಷೋತ್ತಮ ಭಗವಾನ್ ಶ್ರೀರಾಮನ ಪೂಜಿಸುವುದರಿಂದ ಭಕ್ತರ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಎನ್ನಲಾಗುತ್ತದೆ. ಅಯೋಧ್ಯೆಯಲ್ಲಿ ರಾಮೋತ್ಸವ ಆಚರಿಸಲಾಗುತ್ತಿದ್ದು ಇಂದಿನಿಂದ 13ರವರೆಗೆ ಮೊದಲ ವಾರ್ಷಿಕೋತ್ಸವ ನಡೆಯುತ್ತೆ. ಅಂಗದ ಪ್ರದರ್ಶನದಲ್ಲಿ ಜರ್ಮನ್ ಹ್ಯಾಂಗರ್ ಟೆಂಟ್ ಇರುತ್ತೆ. ಒಟ್ಟು 5,000 ಜನ ಕುಳಿತುಕೊಳ್ಳುವ ಸಾಮರ್ಥ್ಯದ ಟೆಂಟ್ ಇರಲಿದೆ. 110 ವಿಐಪಿಗಳು ಸೇರಿ ಗಣ್ಯ ಅತಿಥಿಗಳು ಸಂತರಿಗೆ ಆಮಂತ್ರಣ ನೀಡಲಾಗಿದ್ದು ಮಂಟಪ ಯಜ್ಞಶಾಲೆಯಲ್ಲಿ ಶಾಸ್ತ್ರೀಯ ಸಾಂಸ್ಕೃತಿಕ ಪ್ರದರ್ಶನ ಇರಲಿದೆ. ದೈನಂದಿನ ರಾಮ ಕಥಾ ಪ್ರವಚನಗಳನ್ನು ವೀಕ್ಷಿಸಲು ಅವಕಾಶ ಇರುತ್ತದೆ. ಒಟ್ನಲ್ಲಿ ಕೋಟಿ ರಾಮಭಕ್ತರ ಕನಸಿಗೆ ರೆಕ್ಕೆ ಪುಕ್ಕ ಕಟ್ಟಿದ ದಿನವಿದು. ಈ ಸುಕ್ಷಣವನ್ನ ಪ್ರತಿಯೊಬ್ಬ ಹಿಂದೂಗಳು ಹಬ್ಬದಂತೆ ಆಚರಿಸುತ್ತಿರುವುದಂತೂ ಸತ್ಯ. ರಾಜಶೇಖರ್ ಮ್ಯಾಗೇರಿ, ರಿಪಬ್ಲಿಕ್ ಕನ್ನಡ. ಹಿಂದೂಗಳ ಪಾಲಿನ ಆರಾಧ್ಯ ದೈವ ಅಯೋಧ್ಯೆ ಶ್ರೀರಾಮನ ಪ್ರತಿಷ್ಠಾಪನೆಯ ಸುಗಮ ಗಳಿಗೆಗೂ ಇವತ್ತಿಗೂ ಸರಿಯಾಗಿ 1 ವರ್ಷ ಆಗಿದೆ. ರಾಮನೂರಿನಲ್ಲಿ ಹಬ್ಬದ ವಾತಾವರಣ ಕಳೆಗಟ್ಟಿದೆ. ಈ ಕುರಿತಾದಂಥ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ವೈಭವ, ಸೀತಾವಲ್ಲಭ ಪ್ರತಿಷ್ಠಾಪನೆ ವಾರ್ಷಿಕೋತ್ಸವ. ಅದು 2024ರ ಜನವರಿ 22. ಶತಮಾನಗಳ ಹಿಂದೂಗಳ ಕನಸು ಸಾಕಾರಗೊಂಡ ದಿನ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಪ್ರತಿಷ್ಠಾಪನೆಯಾದ ಸುದಿನ. ಇಂದು ಅದೇ ಅಯೋಧ್ಯೆಯಲ್ಲಿ ವರ್ಷಾಚರಣೆ ವೈಭವ ಕಳೆಗಟ್ಟಿದೆ. ಹೌದು, ದಿನಾಂಕ ಪ್ರಕಾರ 1 ವರ್ಷವಲ್ಲ, ಆದರೆ ಹಿಂದೂ ಪಂಚಾಂಗದ ಪ್ರಕಾರ ಇಂದಿಗೆ ರಾಮ ಮಂದಿರ ಪ್ರತಿಷ್ಠಾಪನೆಯಾಗಿ 1 ವರ್ಷವಾಗಿದೆ. ಹೀಗಾಗಿ ಅಯೋಧ್ಯೆ ರಾಮ ಪ್ರತಿಷ್ಠಾಪನೆ ವಾರ್ಷಿಕ ಮಹೋತ್ಸವ ಜನವರಿ 11ರಂದು ಶನಿವಾರ ಆಚರಿಸಲಾಗುತ್ತಿದೆ. ಯಾಕೆಂದರೆ ವೈದಿಕ ಸನಾತನ ಸಂಸ್ಕೃತಿಯ ಕ್ಯಾಲೆಂಡರ್ ಪ್ರಕಾರ 2025ರಲ್ಲಿ ಪುಷ್ಯ ಮಾಸದ ಕೂರ್ಮ ದ್ವಾದಶಿಯು ಜನವರಿ 11ರಂದು ಬರಲಿದೆ. ಕೂರ್ಮ ದ್ವಾದಶಿಯ ಆಧಾರದ ಮೇಲೆ ಅಯೋಧ್ಯೆ ರಾಮ ಮಂದಿರದ ಪ್ರತಿಷ್ಠಾಪನಾ ಮಹೋತ್ಸವ ಆಚರಿಸಲಾಗುತ್ತಿದೆ. ಈ ವರ್ಷ ಅಂದರೆ 2025ರ ಅಯೋಧ್ಯೆ ರಾಮನ ಪ್ರಾಣ ಪ್ರತಿಷ್ಠಾಪನೆಯು ಸಂಪೂರ್ಣವಾಗಿ 1 ವರ್ಷವನ್ನು ಪೂರೈಸಲಿದೆ. ಕಳೆದ 2024ರ ಪುಷ್ಯ ಮಾಸದ ಶುಕ್ಲ ಪಕ್ಷದ ಕೂರ್ಮ ದ್ವಾದಶಿ ದಿನದಂದು ಅಂದರೆ 2024ರ ಜನವರಿ 22ರಂದು ಅಯೋಧ್ಯೆ ರಾಮ ಮಂದಿರದಲ್ಲಿ ಬಾಲರಾಮನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಆಗಿತ್ತು. ಆದರೆ 2025ರ ಜನವರಿ 11ರಂದು ಶನಿವಾರ ಪುಷ್ಯ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿಯೂ ಇರಲಿದೆ. ಈ ದಿನ ಅಯೋಧ್ಯೆ ರಾಮನ ಪ್ರಾಣ ಪ್ರತಿಷ್ಠಾಪನೆ ವಾರ್ಷಿಕ ಮಹೋತ್ಸವವನ್ನ ಆಚರಿಸಲಾಗುವುದು. ಈ ಶುಭ ದ್ವಾದಶಿ ತಿಥಿಯಂದು 10 ಶುಭ ಯೋಗಗಳು ಏಕಕಾಲದಲ್ಲಿ ರೂಪುಗೊಳ್ಳುತ್ತಿದೆ. ಈ ಯೋಗದಲ್ಲಿ ಮರ್ಯಾದಾ ಪುರುಷೋತ್ತಮ ಭಗವಾನ್ ಶ್ರೀರಾಮನ ಪೂಜಿಸುವುದರಿಂದ ಭಕ್ತರ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಎನ್ನಲಾಗುತ್ತದೆ.
ಅಯೋಧ್ಯೆಯಲ್ಲಿ ರಾಮೋತ್ಸವ ಆಚರಿಸಲಾಗುತ್ತಿದ್ದು ಇಂದಿನಿಂದ 13ರವರೆಗೆ ಮೊದಲ ವಾರ್ಷಿಕೋತ್ಸವ ನಡೆಯುತ್ತೆ. ಅಂಗದ ಟೀಲಾ ಪ್ರದರ್ಶನದಲ್ಲಿ ಜರ್ಮನ್ ಹ್ಯಾಂಗರ್ ಟೆಂಟ್ ಇರುತ್ತೆ. ಒಟ್ಟು 5,000 ಜನ ಕುಳಿತುಕೊಳ್ಳುವ ಸಾಮರ್ಥ್ಯದ ಟೆಂಟ್ ಇರಲಿದೆ. 110 ವಿಐಪಿಗಳು ಸೇರಿ ಗಣ್ಯ ಅತಿಥಿಗಳು ಸಂತರಿಗೆ ಆಮಂತ್ರಣ ನೀಡಲಾಗಿದ್ದು ಮಂಟಪ ಯಜ್ಞಶಾಲೆಯಲ್ಲಿ ಶಾಸ್ತ್ರೀಯ ಸಾಂಸ್ಕೃತಿಕ ಪ್ರದರ್ಶನ ಇರಲಿದೆ. ದೈನಂದಿನ ರಾಮ ಕಥಾ ಪ್ರವಚನಗಳನ್ನು ವೀಕ್ಷಿಸಲು ಅವಕಾಶ ಇರುತ್ತದೆ. ಒಟ್ನಲ್ಲಿ ಕೋಟಿ ಕೋಟಿ ರಾಮಭಕ್ತರ ಕನಸಿಗೆ ರೆಕ್ಕೆ ಪುಕ್ಕ ಕಟ್ಟಿದ ದಿನವಿದು. ಈ ಸುಕ್ಷಣವನ್ನ ಪ್ರತಿಯೊಬ್ಬ ಹಿಂದೂಗಳು ಹಬ್ಬದಂತೆ ಆಚರಿಸುತ್ತಿರುವುದಂತೂ ಸತ್ಯ. ರಾಜಶೇಖರ್ ಮ್ಯಾಗೆ